ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯುವ ನಿಧಿ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಯುವ ನಿಧಿನ ಸೆಲ್ಫ್ ಡಿಕ್ಲರೇಷನ್ ಇಲ್ಲಿ ತನಕನೂ ಕೂಡ ಆಗ್ತಿಲ್ಲ ಬ್ರೋ, ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳಕ್ ಆಗ್ತಿಲ್ಲ ನಾವು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತೀರಿ. ಮತ್ತೆ ಪೆಂಡಿಂಗ್ ಅಮೌಂಟು ಇಲ್ಲಿ ತನಕನೂ ಕೂಡ ಯಾವುದೇ ಅಪ್ಡೇಟ್ ಕೊಡ್ತಿಲ್ಲ ಅಂತ ಹೇಳಿದ್ರಿ. ಸೊ ಯಾವ್ದೇನೋ ಅಪ್ಡೇಟ್ ಬಂದಿದ್ರೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 10-15 ದಿವಸ ಸುಮ್ಮನಾಗ್ಬಿಟ್ಟಿದೆ ಯುವ ನಿಧಿ ಬಗ್ಗೆ. ತುಂಬಾ ಜನ ರಿಪೀಟೆಡ್ ಆಗಿ ಕೇಳ್ತಿರೋದ್ರಿಂದ ವಿಡಿಯೋ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಏನಕ್ಕಪ್ಪ ಅಂದ್ರೆ ಏದನ್ನ ಯುವ ನಿಧಿ ಆಗಿರ್ಬೋದು, KCT ಆಗಿರ್ಬೋದು, ನೀಟ್ ಆಗಿರ್ಬೋದು, ಯಾವ್ದು ಅಪ್ಡೇಟ್ ಬಂದರೂ ಕೂಡ ಫಸ್ಟ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮೊದಲನೇದಾಗಿ ಯುವ ನಿಧಿನ ಒಂದು ಆಧಾರ್ ಕಾರ್ಡು ಏನು ಅಪ್ಡೇಟ್ ಆಗ್ತಿಲ್ಲ ನೋಡಿ. ಸೊ ಅದೇನ ಸರ್ವರ್ ಬಿಸಿ ಇರ್ಬೋದು, ಬಿಟ್ಟರೆ ನಾರ್ಮಲ್ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ನಿಮ್ದು ಆಗ್ತಿಲ್ಲ ಅಂದರೆ ಒಂದ್ಸತಿ ಯುವ ನಿಧಿ ಆಫೀಸ್ಗೆ ವಿಸಿಟ್ ಮಾಡಿಲ್ಲ ಅಂದರೆ ಈ ಜೆರಾಕ್ಸ್ ಸೆಂಟರ್ ಅಥವಾ ಸೈಬರ್ ಸೆಂಟರ್ ಅಂತ ಹೇಳ್ತಾರೆ ನೋಡಿ, ಅಲ್ಲೋಗಿ ವಿಸಿಟ್ ಮಾಡಿ ಒಂದ್ಸತಿ ಅವ್ರಿಗೆ ವೆರಿಫೈ ಮಾಡ್ಸೋಕ್ಕೆ ಹೇಳಿ. ಓಕೆನಾ? ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಆಗಲಿಲ್ಲ ಅಂದರೆ ಸಿಸ್ಟಮ್ನಲ್ಲಿ ಟ್ರೈ ಮಾಡಿ, ಅಲ್ಲೂ ಕೂಡ ಆಗುತ್ತೆ. ಸೊ ಕಂಪ್ಲೀಟಾಗಿ ಆಗಲಿಲ್ಲ ಅಂದರೆ ಯುವ ನಿಧಿ ಆಫೀಸ್ ಹತ್ರ ಹೋಗ್ಬಿಟ್ಟು ನೀವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಓಕೆನಾ? ಸೊ ಎರಡನೇದಾಗಿ ದಿನ ಟೈಮ್ ಇದೆ. ಆ್ಯಕ್ಚುಲಿ 25ನೇ ತಾರೀಕು ತನಕ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಟೈಮ್ ಇದೆ. ಆರಾಮಾಗಿ ಮಾಡಿ. 24ನೇ ತಾರೀಕು ತನಕ ಮಾಡಿದ್ರು ಕೂಡ ನಡೆಯುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಎರಡನೇದು, ತುಂಬ ಜನ ಕೇಳ್ತಿರ್ಬೋದು ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಬ್ರೋ ಅಂತ ಹೇಳಿ. ಸೊ ಆ್ಯಕ್ಚುಲಾಗಿ ಯುವ ನಿಧಿ ಕಡೆಯಿಂದ ಯಾವುದೇ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ ಅಂತಲೇ ಹೇಳ್ಬೋದು ಅಮೌಂಟಿಂದು. ಇವಾಗ ಏನು ಪೆಂಡಿಂಗ್ ಅಮೌಂಟ್ ಬಂದಿದೆ ನೋಡಿ 3000, ಅದು ನಾರ್ಮಲ್ ಆಗಿ ರಿಸೀವ್ ಆಗ್ತಿದೆ. ಸೊ ಈ ಮಂತ್ ಒಳಗೆ ಅದು ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಕಳೆದ ತಿಂಗಳಿಂದು 9000 ಏನು ರಿಸೀವ್ ಆಗಿತ್ತು ನೋಡಿ, ಅದು ತುಂಬ ಜನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಡ್ತಿದ್ದಾರೆ. ನೀವು ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ನು, ಕೌಶಲ್ಯ ಕರ್ನಾಟಕ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿತ್ತು ಅಂತ ಹೇಳೋದಾದ್ರೆ ನಿಮಗೆ ಬಂದೇ ಬರುತ್ತೆ ಅಮೌಂಟು. ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮತ್ತು ಹೈಯರ್ ಸ್ಟಡೀಸ್ದು ಕೂಡ ನಾನು ವಿಡಿಯೋ ಅವಾಗಲೇ ಮಾಡಿ ತಿಳಿಸಿದ್ದೀನಿ, ಮತ್ತೆ ಹೇಳೋದು ಬೇಡ. ಆ ಒಂದು ವಿಡಿಯೋ ನೋಡಿ, ಹೈಯರ್ ಸ್ಟಡೀಸ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದೀನಿ ಅಲ್ಲೂ ಕೂಡ. ಓಕೆನಾ? ಸೊ ಇನ್ನು ಇದು ಬಿಟ್ಟು ಏನೇನ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪಿಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.